ಬಹಳ ಹೊತ್ತಾಯಿತು. ನಿನ್ನ ಅಕ್ಕ ಸುಧಿಷ್ಣ ದೇವಿ ಎನ್ನ ಮೇಲೆ ಸಿಟ್ಟಾಗಬಹುದು. ಸುಮ್ಮನೆ ಮದುವನ್ನು ಕೊಟ್ಟು ಕಳಿಸಲು ಕಂಡೆಯ ಕೀಚಕ ದೊರೆ. ಎನ್ನ ಪತಿಗಳು ಭಯಬೇಡ ಎಲೆ ಮಹನಾಗೆ ಎಲ್ಲಿ ನನ್ನ ಪತಿಗಳ ಭಯಬೇಡ ನಿನ್ನ ಪತಿಗಳಂತ ಬಲಟ್ಟರಾದರೆ ನಿನ್ನ ಪರಮ ಸೇವೆಯಲ್ಲಿ ಒಟ್ಟ ಪೀಳಿಗೆ ಯಾತಕ್ಕಿಸಿದವರು ಎಲೆ ಹಿಂದುಮುಖೆ ಪರಿಸ್ಥಿತಿಗೆ ದಾರಿಯನ್ನು ಮಾಡಲು ಸಾಧ್ಯವರು. ನಿನ್ನ ಪತಿಗಳ ಎಡಮನೆಯಲ್ಲಿರುವರು ತೋರು ತೋರು ಕಾಮಿನೆ ಕೆಲವರು ಕಾಮಿನೆ ಚೆನ್ನಾಗಿ ಅಂತಂದ್ರೆ ನೀನೊಬ್ಬ ತಿಂಗಳಿಗೆ ಈಗೇಕೆ ಮಾತನಾಡ್ತಿರುವೆ ಭ್ರಷ್ಟ ಪರಮ ಪಾಪಿಷ್ಟ. ಇವಳ ಪತಿಗಳ ಸಿಂಹ ರಾಜರಂತೆ ಪಾಪ ಇಂಥ ಸಣ್ಣ ದಂಟುಗಳು ಇವಳಲ್ಲದ ಬೇರೆ ಯಾರಾದರೂ ಇದ್ದರೆ ಅವರನ್ನು ಹಿಡಿದು ಬಡತಪ್ಪ ಸದಾಡಕ್ಕೆ ಹಿಂದೂ ಮುಖೆ ನಿನ್ನ ಪತಿಗಳ ಎದುರಲ್ಲಿ ನನ್ನ ಪತಿಗಳ ದೃಷ್ಟಿ ತೆಗೆದುಕೊಂಡು ಏನೇನು ಮಾಡೆ ಅವರ ಚೆಂಡಾಡಿ ನಿನ್ನ ನನ್ನ ಪತಿಗಳನ್ನು ಸಾಮಾನ್ಯದವರೆಂದು ತಿಳಿಯಬೇಡ. ಸಾಮಾನ್ಯ ಕೇಳಿಸಿದರೆ ನನ್ನ ಪತಿ ಗಂಧರ್ವರಾಯಕರು. ನಾನು ಅಕ್ಕಳ ಮನೆಯಲ್ಲಿ ಹುಟ್ಟಿರುವ ಸೌಕರ್ಯ ಸುಂದರಿ ಸಾಹುಕಾರನು ಹೌದು ಸುಂದರಿ ಹೌದು ಸುಂದರಿ ಯಾರು ಸುಂದರಿ ಎಂತ ಮಾತನಾಡಿದ ಸುಂದರಿ. ನಿನ್ನ ಮನೆಯಲ್ಲಿ ನೀನು ರಾಜಭಾರ ಮಾಡಿದ್ದರೆ ನೀನು ರಾಜನಾಗುತ್ತಿದ್ದೆ. ಅಕ್ಕನ ಮನೆಯಲ್ಲಿ ರಾಜಭಾರ ಮಾಡುವಾಗ ನೀನು ಹಾಳಾಗಿರುವೆ. ಅಕ್ಕ ಮನೆಯಲ್ಲಿ ಯಾಕೆ ಸುಂದರಿ ನಿನ್ನ ಅಕ್ಕನ ಮನೆಯಲ್ಲಿ ಏತಕ್ಕಾಗಿರುವೆನೆಂದು ಕೇಳಿದೆಯಾ? ಪರಿಸ್ಥಿತಿಗೆ ದಾರಿಯನ್ನು ಮಾಡುವರು. ನನ್ನನ್ನು ಕೂಡು ನೋಡು. ನಿನ್ನ ಪರಿಸ್ಥಿತಿ ಈಗ ಬದಲಾಯಿಸಲು ಸುಂದರ ನನಗೆ ಬೇಕಾಗಿಲ್ಲವಲ್ಲ. ಅದ್ಯಾಕೆ ಬೇಕಾದ ಸುಂದರಿ ಚೆನ್ನಾಗಿ ನನಗೆ ಅದು ಎಷ್ಟು ಮಾತ್ರ ಸುಮ್ಮನೆ ಮದುವನ್ನು ಕೊಟ್ಟು ಕಳಿಸಿ ಎಂದರೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುವೆ. ನಿಮಗೆ ಮದುವನ್ನು ಕೊಡೋದು ನನ್ನ ಪತಿಗಳು ಸಾಮಾನ್ಯದವರೆಂದು ತಿಳಿದಿರುವೆ. ದುರ್ಮಾರ್ಗನೇ, ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದು ಬಿಟ್ಟು ಸುಮ್ಮನೆ ಮದುವನ್ನು ಕೊಟ್ಟು ಕಳಿಸಕ ಹಂತೆಯ ಭ್ರಷ್ಟ ಪರಮ ಪಾಪ.
ಎಲೆ ನಾಡೆ ಕೆಲವು ದುರ್ಮಾರ್ಗನೇ ಕಾಮತೋರದಿಂದ ಕರಿಗೆ ಸರಿಗೆ ಬೆಂಡು ಹಾಕಿ ಬಾಯಾಗ ಎಷ್ಟು ಕರಿಂದ ಬೇಡಿಕೊಂಡರೆ ನಿನಗೆ ಸ್ವಲ್ಪ ದೈವರಾಜ ಬೇಕಾಗಿಲ್ಲವಲ್ಲ. ಒಂದು ಸಲ್ಲಿಗೆ ಎಲ್ಲವಲ್ಲ ಬರೆದು ಹೇಳುವಿಯಲ್ಲ ಆ ಕುಲ್ಲ ತಂದರಿನ ಎಲ್ಲಿರುವರ ತೋರು ಅವರನ್ನು ಬೆಳೆದು ನಿನ್ನೆತ್ತರಿಗೆ ನಿಲ್ಲಿಸಿ ಅವರ ಕಣ್ಣ ಮುಂದೆ ನಿನ್ನೊಡಗ ಮದನ ಕದನವರ ಜಗಿಸವನ ರೂಪವತೆ ಏನಮ್ಮ ಕೂಡಿಸಿ ನಾನು ಬಾಕ್ಯೋಟ ಇದೇ ಮಹನಯ್ಯ ಇದೇ ಮಹನಯ್ಯ ಇದೇ ನಿಂದೆಯ ಇದೇ ಮಹನಯ್ಯ ನೀಯನ್ನ ಮಾತು ಕೇಳೋ ನೀತಕನೇ, ನೀಯನ್ನ ಮಾತು ಕೇಳೋ ನೀತಕನೇ. ಹಿಂದಕ್ಕೆ ಸೀತಾ ಮಾತೆ ಬಯಸಿದ ದಶಕಂಠನು ಶ್ರೀರಾಮನ ಬಾಣಕ್ಕೆ ಹತನಾಗಿ ಹೋಗಲಿಲ್ಲವೇ? ನಿನ್ನ ಹಿಂದಿನ ಪುರಾಣ ನಾನು ಕೇಳಬೇಕಂತ ಸುಂದರಿ ಕೆಲವು ನೀಚನೆ ನಮ್ಮ ಕೂಡು ನೋಡಿದ ನಿನಗೆ ಮತ್ತೆ ಈಗಲೇ ಪಡೆದನು ಹೆಣ್ಣಿಗೆ ಹೆಂತೆಂತವನು ಮಣ್ಣಾಗಿ ಹೋಗಿರುವರು. ಆದ್ದರಿಂದ ಸುಮ್ಮನೆ ಮಧುವನ್ನು ಕೊಟ್ಟು ಕಳೆದ ಭ್ರಷ್ಟ ಪರಮ ಪಾಪಿಷ್ಟ. ಎಲ್ಲಿ ಶಕ್ತಿ ಕೆಲವು ದುರ್ಮಾರ್ಗನೇ ಪ್ರತಿ ಕೆಳಗೆ ಅನುಕೂಲ ಆಗಂದರೆ ನೀನು ಎಷ್ಟು ಬೈದರೆ ಏನಿಗೆ ಸಿಕ್ಕಬಾರ್ದ ಇಲ್ಲೇ ಕಾದನ ಆದರೂ ನಿನ್ನ ಕೆಟ್ಟ ಬುದ್ಧಿಯನ್ನು ಮಾತ್ರ ಬಿಡಲಿಲ್ಲ. ತಕ್ಕ ನಿನ್ನ ನೇತಾತ್ರ ಮಂದಿರಕ್ಕೆ ಎರಡು ಕೆಲವು ದುರ್ಮಾರ್ಗನೇ ಇದೇ ದುರ್ಮಾರ್ಗರು ಹೇಳನ್ನು ಕೇಳ. ಚೆನ್ನಾಗಿ ಅನ್ಸಿದ್ರು ಚಂದ್ರನು ಕುಂದಿಗೆ ಹೊಳಗಾದನು, ಇಂದ್ರನು ಹೇಮೆಗಳನ್ನು ಪಡೆದನು. ಕೆಲವು ದುರ್ಮಾರ್ಗನೇ ಅದರಂತೆ ಹೆಣ್ಣಿಗೆ ಎಂತೆಂತವರು ಮಣ್ಣಾಗಿ ಹೋಗಿರುವವರು ಯೋಚನೆ ಮಾಡಿ ನೋಡು ಭ್ರಷ್ಟ. ಎಲೆ ಮತ್ತೆ ಕಂಗಳೇ ದುರ್ಮಾರ್ಗನೇ ಎಲೆ ಹಿಂದು ಮುಖೆ ಚಂದ್ರನನ್ನು ಕೊಡದಂದನ್ನು ವಿಸಕಂಠನ ಆದಂತೆ ಹೇಳುವೆಯಲ್ಲ
ಸುಂದರಿ ಕೆಲವು ನೀಚರೇ, ಭಕ್ತನು ನಿನ್ನ ಕಾಚನದಕ್ಕೆ ಎತ್ತಿಕೊಂಡು ಕಂಡರ ಶರವಣ ಕೆಲವು ದುರ್ಮಾರ್ಗನೇ, ಇದೇ ಸುಂದರಿ ಕೆಲವು ನೀಚರೇ, ಇದೇ ನೀಚರ ನಿನ್ನಂತ ಪಾರ್ವತಿಯನ್ನು ಬಯಸುವುದು ಆ ವಿಶ್ವೇಶ್ವರನು ನಿನ್ನನ್ನು ಮೆಚ್ಚಲಾರನ. ಯಾರು ಮೆಚ್ಚಲ ತರಿಸಿದ್ದಲ್ಲ ನಿನ್ನನ್ನು ಪ್ರೀತಿಸಬೇಡ ಸುಂದರ ದುರ್ಮಾರ್ಗನೇ, ಇದೇ ದುರ್ಮಾರ್ಗನ ಹೇಳುವುದು ಕೇಳು. ಚೆನ್ನಾಗಿ ದರೆಯಾಳ ಮೆರೆಯುವ ಶ್ರೀರಾಮನ, ನಿನ್ನಯ ದರೆಯ ದರೆಯಾಳ ಮೆರೆಯುವ ಶ್ರೀವೇಳನ, ನಿನ್ನಯ ದರೆಯ ಮೆರೆಯುವ ಧರೆಯಲ್ಲಿ ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನೇ ಕ್ಷಮಾಪೂರ್ತಿ ಮೆಚ್ಚಲಾರನು. ಮೆಚ್ಚಲ ತರಿಸಿದ್ದಲ್ಲ ನನ್ನ ಮಾತ್ರ ಬಿಡುವ ಸುಂದರ ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದು ಬಿಡು. ಅದೇ ಬಗ್ಗೆ ಬಿಡಬೇಕು ಸುಂದರ ಎಲ್ಲ ಪತಿಗಳು ಎಲ್ಲಿರುವನೆಂದು ಕೇಳಿದೆಯಲ್ಲ, ಹೌದು ಸುಂದರ ಇಗೋ ನೋಡು ಅಲ್ಲಿ, ಎಲ್ಲಿ ಸುಂದರ ಅಲ್ಲಿ ಬರುತ್ತಿರುವರು ನೋಡು ನೋಡು. ಎಲ್ಲಿ ಸುಂದರ ಕೈಯಲ್ಲಿ ಸಿಕ್ಕ ಪಕ್ಷನ ಅಲಕ್ಕಿನ ಆಡುವುದಕ್ಕೆಲ್ಲ ಸಾರಥೆ ಹೇಗೆ ಮಾಡಲು ಮುಂದಿನಗಟ್ಟ ಕೆಲಸ ಇರುವುದು ಅದಕ್ಕಾಗಿ ಬಂದಿರುವನು, ಅಂತ ಕಾರ್ಯ ಇರುವುದಕ್ಕಾಗಿ ಬಂದಿರುವನ ಕಾಂತ ಅದೇನು ಸುಂದರಿ ಸುಂದರ. ಸುಂದರಿ ಹಾಗಾದ್ರೆ ಹೇಳಿ ಕೇಳು. ಅದೇನು ಚೆನ್ನಾಗಿ ಸುಂದರಿ Oh
ಆ ದುರುಳನಾದ ಕೀಚಕರು ನನ್ನನ್ನು ಮಾತಿಗೆ ಪ್ರತಿ ಕ್ರೀಡೆಗೆ ಕರೆಯುತ್ತಿರುವನು. ಆದ್ದರಿಂದ ನೀನು ಅವನನ್ನು ಕೊಲ್ಲಬೇಕು ಕಾಂತ ಗುಣವಂತ. ಏನು ಹೇಳಿದೆ? ಸಿದ್ಧ ಮಾತನ್ನು ಹೇಳಿರುವೆನೋ. ಮಾತಿಗೆ ನೀನು ಈ ರೀತಿ ಸಿಟ್ಟಾಗಬೇಡ ರಮಣ. ನೀನು ಹೇಗಾದ್ರೂ ಮಾಡಿ ಆ ಕೀಚಕನನ್ನು ಕೊಲ್ಲಬೇಕು ರಮಣ. ಸನ್ಮೋಹನ ಭರಣ. ಈ ಸಂಗತಿಯನ್ನ ಮುಂದೆ ಹೇಳಬೇಡ. ಯಾತಕ್ಕೆ ಹೇಳಬಾರದು? ಅಣ್ಣ ತಮ್ಮಂದರ ವಿಷಯ ಹಾಗಲ್ಲ. ನಾಲ್ವರಿಗೆ 4 ಭಾಗ ಹೋಗಲಿ, ನನ್ನ ಗಂಡು ಭಾಗ ಕೀರ್ತಿಯ ಬಂದರೆ ಬರಲಿ. ನಿನ್ನಂತ ಹೆಣ್ಣಿನ ಮಾತು ಕೇಳಿ ಆ ಕೀಚಕನನ್ನು ಕೊಲ್ಲಿ ಸಾರುವನಲ್ಲ. ದೂರತ್ತ ಸರಿಯ ಅತಿ ಸುಂದರಿ ಸಹಜವಾಗಿ ಹೇಳಿ ಸುಂದರಿ, ಹೆಣ್ಣನ್ನು ರಕ್ಷಣೆ ಮಾಡಲು ನೀನೆಂತ ಗಂಡನು? ಇನ್ನ ಉಳಿದರ 4 ಗಂಡ ಸುಂದರಿ. ಅವರ ಬಳಿಗೆ ಹೋಗಿಲ್ಲ, ನಿನ್ನ ಬಳಿಗೆ ಬಂದಿರುವೆ ನಾವು. ಇನ್ನ ಉಳಿದರ ಗಂಡನಲ್ವೇನು ಸುಂದರಿ? ನೀನು ನನ್ನ ಪ್ರೇಮದ ಗಂಡನೆಂದು ಬಂದಿರುವೆ ನಾವು. ಸುಂದರಿ ಸುಂದರ, ಪಾರ್ಥನ ಬಳಿಗೆ ಹೋಗಿಲ್ಲ, ನೀನು ಬಲಶಾಲಿ ಅಂತ ನಿನ್ನ ಬಳಿಗೆ ಬಂದಿರುವೆ ನಾವು. ಸುಂದರ, ಹಾಗಾದ್ರೆ ಹೇಳುವೆನು ಕೇಳು. ಎಲ್ಲ
ಗಂಡರು? ಇನ್ನ 4 ಗಂಡರಲ್ಲಿವೇನು ಸುಂದರಿ? ನಿಮ್ಮಂತ ಜಗತ್ ಬಂಡರನ್ನು ನಾನು ಎಲ್ಲಿ ನೋಡಲಿಲ್ಲ. ಇಂಥ ಬಣ್ಣದ ಮಾತನ್ನು ಹೇಳಿ ನನ್ನನ್ನು ಮೋಸಗೊಳಿಸಬೇಡ. ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನೇ ಕೊಲ್ಲಬೇಕು ರಮಣ. ಸಣ್ಣವನ ಬರಣ. ಸಾಧ್ಯವಿಲ್ಲ ಸುಂದರಿ. ಇಂಥ ಬಣ್ಣದ ಮಾತನ್ನು ನನ್ನನ್ನು ಮೋಸಗೊಳಿಸಬೇಡ ಸುಂದರಿ. ನಾನು ಬಣ್ಣದ ಮಾತುಗಳನ್ನು ಆಡಿಲ್ಲ. ನಿನ್ನ ಮೇಲಿರುವ ಪ್ರೀತಿಗಾಗಿ ಬಂದಿರುವೆನು ಸುಂದರ. ನಕುಲ ಸಹದೇವರಿಗೆ ಮತ್ತು ತ್ರಿಯಂಬಕದಲ್ಲಿ ಕಾಡಾಗಿ ಯುದ್ಧವನ್ನು ಮಾಡಿ ಪಾಶುಪತವನ್ನು ಪಡೆದ ಅರ್ಜುನನಿಗೆ ಹೇಳಿ ಅವನಿಂದ ಕೀಚಕನ್ನು ಕೊಲ್ಲಿಸಿ ಸಂತೋಷ ರಮಣಿ ಅಂತ ನೀನೆಂತ ಗಂಡನ? ಸುಂದರ ಇವ ಎಲ್ಲ ಕರದಲ್ಲಿರುವ ಬಳೆಗಳನ್ನು ಹಾಕಿಕೋ. ಕಾಂತ ಒಂದು ಹೆಣ್ಣಿನ ರಕ್ಷಣೆ ಮಾಡಲು ನೀನೆಂತ ಗಂಡನ? ನೀನು ಗಂಡನಲ್ಲವೇ? ಒಣಗಿ ಇರುವುದಲ್ಲ ಪ್ರಿಯಾ. ಹೇಳೇನು ಕೇಳು. ಎಂತ ಗಂಡನ ಹೆಂಡತಿ ಮಾತನು ಕೇಳಲ. ಪ್ರಿಯಾ ಎಂತ ನೀನೆಂತ ಗಂಡನೋ ಜಗತ್ ಗಂಡನೋ? ನಿನ್ನ ಗಂಡನೋ ಬಂಡ ಹಿದ್ದರೆ ಚಿಂತಿಲ್ಲ. ನಿಮ್ಮಂತ ಗಂಡನ ಕೂಡ ಬಾಳೆವು ಮಾಡೋದಕ್ಕಿಂತ ಚಿಂತೆ ಇಲ್ಲ. ಪ್ರಿಯಾ ಇವ ಬಳೆಗಳನ್ನು ಕೊಡುವೆನು, ಕರದಲ್ಲಿ ಹಾಕಿಕೋ. ಮಾತು ಮಾತಿಗೆ ಪ್ರಿಯಾ ಒಂದು ಹೆಣ್ಣನ್ನ ರಕ್ಷಣೆ ಮಾಡೋದಂತ ನಿಮ್ಮಂತ ಗಂಡನ ಕೂಡ ಬಾಳೆ ಮಾಡೋದಕ್ಕಿಂತ ಯಾವ್ದಾದ್ರು ಗುಡ್ಡದ ಮೇಲೆ ಬಿದ್ದು ಪ್ರಾಣ ಕಳೆದುಕೊಳ್ಳುವುದಿಲ್ಲ. ಅಪ್ಪ ಸಾರಥಿ, ಇಂಥ ಗಂಡರು ಕೂಡ ಬಾಳೆ ಮಾಡೋದಕ್ಕಿಂತ ಯಾವ್ದಾದ್ರು ಗುಡ್ಡ ನೋಡಿಕೊಂಡು ಅಲ್ಲಿ ಬಿದ್ದು ಸಾಯೋಣ. ನಡೆಯಪ್ಪ ಸಾರಥಿ. ಬಾಳೆ ನೀರಲ್ಲ ಮಯಪ್ರಿಂದ ಕಟ್ಟದು.
ಹೌದೇ? ನಾಳಿನ ರಾತ್ರಿ ಘಾತಕನಾದ ಕೀಚಕನ ಗುಹಕ್ಕೆ ಬಾ ಎಂದು ಭರವಸೆ ಕೊಟ್ಟವ. ಹೌದು ಶಾಂತ. ಕಿಚ್ಚನ ಕಾಣುತ್ತಾನೆ ಅಣ್ಣನಾದ ಧರ್ಮರಾಯನ ಹೊರಗಡೆ ಈ ವಚನವು ತಪ್ಪುವುದಿಲ್ಲ. ಈಗಲಾರು ನಿನ್ನ ಮನಸ್ಸಿಗೆ ಒಪ್ಪಿದ್ದೇನೆ. ಸುಂದರ, ಸುಂದರೇ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ತುಂಬಾ ಸಂತೋಷವಾಯಿತು. ಹೌದೇನ ಸುಂದರೇ? ಪ್ರಿಯಾ, ಏ, ಹಾಗಾದರೆ ಆ ಕೀಚಕನ ಬಳಿಗೆ ಹೋಗಿ ನಾಳಿನ ಗರಡಿ ಬೆಳಕಿ ನಿನ್ನ ಬರುವೆನೆಂದು ಹೇಳಿ ಬರಲೇ? ನನ್ನ ಮನಸ್ಸು ಸಂತೋಷವಾಯಿತು ಸುಂದರೇ. ನಿನ್ನ ಮನಸ್ಸು ಸಂತೋಷಗೊಳಿಸಬೇಕು. ಸುಂದರೇ ಅಂತ ತಂದೆ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಸುಂದರೇ. ಎಷ್ಟು ಪ್ರೇಮ ಮತ್ತು ಗಾಡಿ ಹಿಂಗೆ ಬರ್ತೀನಿ. ಶಾಂತ, ಕಾಂತೆ, ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ನನ್ನ ಸಂತೋಷ ಆಗಿಲ್ಲ ಸುಂದರೇ. ಹಾಗಿಲ್ಲವೇ? ಸುಂದರೇ, ಹೇಗಾಗುವುದು? ನೀನೊಂದು ಸಾಂಗ್ ಹಾಡಿದರೆ ಹೇಗಾವುದು ಆಮೇಲೆ ಹೇಳ್ತೀನಿ ಸುಂದರೇ. ಹೌದೇ? ಹೌದು ಸುಂದರೇ. ಪ್ರಿಯಾ, ಏ, ಈಗ ಹೇಳಿದ್ದು ಅರ್ಥವಾಗಿಲ್ಲ. ಇಲ್ಲ ಸುಂದರೇ, ಈಗ ಮತ್ತೆ ಹೇಳಬೇಕು. ಹೇಳಬೇಕು ಸುಂದರೇ. ಪ್ರಿಯಾ, ಹೇಳೆ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚಂದ ಹೇಳ್ತಾರೆ. Thank you.
ನಾಳಿನ ಗರಡಿ ದಿನಗಳಲ್ಲಿ ಬರುವೆನೆಂದು ತಿಳಿಸಿ ಬರುವೆನು. ನನಗಿನ್ನು ಅಪ್ಪಣೆಯನ್ನು ಕೊಡುವೆಯಾ? ಈಗ ಅಪ್ಪಣೆ ಕೊಡ್ತೀನಿ ಸುಂದರಿ. ಇನ್ನೊಂದ್ಸರಿ ಬಂದರೆ ಅಪ್ಪಣೆ ಜಲ್ದಿ ಮಾತಿ ಕೊಡೋದಿಲ್ಲ ನೋಡು ಸುಂದರಿ. ಹೌದೇ? ಹೌದು ಸುಂದರಿ. ಮನಸ್ಸು ಸಂತೋಷ ಆಗುತ್ತೆ ಮಾಪನ ಕೊಡಂಗಿತ್ತ ಪಾಪ ನಂದೆ ನಾನು ಮಾಡಿದ್ದೆಲ್ಲ ನೀನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಅಚ್ಚೆ ಬರ್ತಾವ ಪಾಪ ಹಚ್ಚಿಕೊಳ್ಳೋದಿಲ್ಲ ಸುಂದರಿ. ನಮ್ಮನ್ನು ಕೂಡಿ ನೋಡು ಸುಂದರಿ. ಕೂಡುವೆನ, ಅದಕ್ಕಾಗಿ ಬಂದರೆ ನಾನು ಸುಂದರಿ ಹೇಳುವೆ. ಹೇಳಬೇಕು ಸುಂದರಿ. ಸುಂದರ ಸುಂದರಿ ಹೇಳುವೆಯಾ? ಹೇಳಬೇಕು ಸುಂದರಿ. ನೀನು ಕೇಳುವುದಿಲ್ಲ ಹೇಳು ಸುಂದರಿ. ಸುಂದರ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾರ್ಥ ನಾನೆರಗಿ ಕೊಡುವೆ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾರ್ಥ ನಾನೆರಗಿ ಕೊಡುವೆ. ನಾಳೆ ಬರುವೆ ಜೊತೆಗಿರುವೆ, ನಾಳೆ ಬರುವೆ ಜೊತೆಗಿರುವೆ, ನಿನ್ನ ಆಸೆ ಪೂರೈಸುವೆ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾರ್ಥ ನಾನೆರಗಿ ಕೊಡುವೆ. ಅಹೋ ಪ್ರಿಯಾ, ಏನ್ ಕುಣಿಕ ಭಯಮ್ಮ ಪಾಪ ಇಕ್ಕಾರಿ ಮನುಷ್ಯ ಸುಂದರ, ಸುಂದರ ಹಿಂದಿದನ್ನು ಮಾಡಿದ್ದೆಲ್ಲ ನನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಹೌದೇನೋ ಸುಂದರಿ. ನಾಳಿನ ದಿವಸ ನಿನ್ನ ಗರಡಿ ಗೃಹಕ್ಕೆ ಬರುವೆನು. ನಿನ್ನ ಇಷ್ಟಾರ್ಥ ಬರಬೇಕಿದೆ ಸುಂದರಿ. ನಿಜವಾಗಿ ಬರುವೆನು. ಹಾ ನಿನ್ನ ಇಷ್ಟಾರ್ಥವನ್ನು ನಾನು ನಡೆಸಿಕೊಡುವೆನು. ನಡೆಸಿಕೊಡುವೇನೋ ಸುಂದರಿ. ಕೇಳು ಪ್ರಿಯ, ಕೇಳೆಲ್ಲ ಸಲ್ಲ. ಹೇಳು ಸುಂದರ, ಸುಂದರಿ. ಹೇಳಿದನಲ್ಲ ನಾಳಿನ ದಿವಸ ಬರುವೆನೆಂದು. ಭಾವ ಭಾವ ನನ್ನ ಮನಸ್ಸಿಗೆ ಸಂತೋಷವಾಯ್ತು ಸುಂದರಿ. ಹೇಗೆ ಸಂತೋಷವಾಯಿತು. ಸಂತೋಷವಾಯ್ತು ಸುಂದರಿ. ಆಗುವುದು ಆಗುವುದು. ಹಾಗೆ ರಾಜೀವಲೋಚನೆ ಸುಂದರ, ಅಂತಃಕರಣ ಮನಸಳಗಾಗಿ ಎನ್ನ ಬಂಧುಗಳಿಗೆ ಕೂಡಿ ನೋಡು. ಏ ಸುಂದರಿ, ಎನಗೆ ಸರತ ಪದವಿ ದೊರಕಿದಂತಾಯ್ತು. ಎನ್ನ ಪಾಪದ ಶರಣದ ಕೊಲ್ಲಬೇಡ. ನಿನಗೆ ನನ್ನ ಜೀವ ರಕ್ಷೆ ಮಾಡು ಸಖಿ. ಸುಂದರ, ಸುಂದರಿ ನಿನಗೆ ಸ್ವರ್ಗವು ದೊರೆತಂತಾಯ್ತೆ. ಭಾವ ಸುಂದರಿ. ಸ್ವರ್ಗವು ಮೂರೇ ಹೆಣ್ಣಲ್ಲೈತೆ. ಹೌದು ಸುಂದರಿ. ಹೌದು ಸುಂದರಿ. ಆಗ ಹಣ್ಣು ತಲೆದಂತಾಯ್ತು. ಹೌದು ಸುಂದರಿ. ಜೊತೆಗೆ ನನ್ನ ಮನಸ್ಸಿಗೆ ಅತಿ ಸಂತೋಷ ಸುಂದರಿ. ಸಂತೋಷವಾಯಿತು. ಹೌದು ಸುಂದರಿ. ಓ ಬಂದು ಏನ್ ಚೆನ್ನಾಗ ಸುಂದರಿ. ಕೊಟ್ಟ ಮಾತು ತಪ್ಪಬಾರದು ಸುಂದರಿ. ಪ್ರಿಯಾ, ಏನು ಹೇಳಿದೆ? ಕೊಟ್ಟ ಮಾತು ತಪ್ಪಬಾರದು ಸುಂದರಿ. ಕೊಟ್ಟ ಮಾತನ್ನು ತಪ್ಪಬಾರದೆಂದು ಹೇಳಿದ್ಯಾ? ಹೌದು ಸುಂದರಿ. ಅಲ್ಲ, ನಲ್ಲಿ ಕೊಟ್ಟ ಮಾತನ್ನು ತಪ್ಪುವಳಲ್ಲ ನಾನು. ಬಾಣ ಸುಂದರಿ. ಕೊಟ್ಟ ಮಾತು ತಪ್ಪಾಗಲಾರದಮ್ಮ. ಮಾತು ಕೊಟ್ಟು ತಪ್ಪಾಗಲಾರದಮ್ಮ. ನಿನಗ
ನನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ ಸಂತೋಷವಾಗುತ್ತದೆ ಹೌದೇನು ಸುಂದರ ಸುಂದರ ನಿನ್ನ ಮನಸ್ಸಿಗೆ ಸಂತೋಷವಾಗಲಲ್ಲಿ ಬಂದು ಬಾಲ ಸುಂದರ ನಲ್ಲ ನನ್ನ ದ್ರಾಕ್ಷಿ ಬಾಳೆ ಪ್ರಿಯರೇ ನೀಗ ಸ್ವರ್ಗವು ಮೂರೇ ಏನು ಎಂತ ಮೋಸ ಮಾಡುವುದಂತೆ ಸುಂದರ ಮೋಸ ಮಾಡುವುದಿಲ್ಲ ಸ್ವರ್ಗವು ಮೂರೇ ಏನೆಂದು ಹೇಳಿದೆ ಬಾಲ ಸುಂದರ ನೀತಾಳ ಸ್ವರ್ಗವೇ ಮೂರೇಗೇನು ಬಾಲ ಸುಂದರ 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 ಕೊಟ್ಟ ಮಾತು ತಪ್ಪಲಾರೆ. ಮಾತು ಸುಂದರ ಪ್ರಿಯಾ ಕೀಚಕ ಸುಂದರ ನಾಳಿನ ರವರಾತ್ರಿಗೆ ನಾವಿಬ್ಬರು ಸೇರೋಣ ಸುಂದರ ದ್ರಾಕ್ಷಿ ಬಾಳನ್ನು ಸಲುವಿದು ಬಾಲ ಸುಂದರ ರಾತ್ರಿಯಲ್ಲಿ ಸರಿಯಾಗುವುದು ಹೌದರ ಸುಂದರ ಪ್ರಿಯಾ ಪ್ರಿಯರೇ ನಿನಗೋಸ್ಕರ ಬರುವೆನು ಬಾಲ ಸುಂದರ ನಾನಿನ್ನು ಹೋಗಿ ಬರಲೇ ಇನ್ನೊಂದಾದ ಸುಂದರ ಏನು ಆಡಬೇಕು ಒಂದು ಸಾಂಬಾರ ಸುಂದರ ಒಂದು ಆಡಾಡ ಸುಂದರ ಕುಟ್ಕರಿ ಅಮ್ಮ ಇನ್ನ ಬಾಳ ಹೊತ್ತ ಕುಟ್ಕರಿ ಕುಟ್ಕರಿ ಹೋಗಿ ಏನ್ ಮಾಡ್ತಾರ ಕುಟ್ಕರಿ ಕುಟ್ಕರಿ ಯವ್ವ ಕುಟ್ಕ ಬಟ್ಟೆ ಕೊಟ್ಟು ಸಿಗೋದಿಲ್ಲ ಸುಮ್ಮನೆ ಶಿಕ್ಷೆ ಕೊಡಕ್ಕೆ ನಿಮ್ಗೆ ಪ್ರಿಯ ಸುಂದರ ಎಲ್ಲರೂ
ನಿನ್ನ ಬಲವು ಗೊತ್ತಾಗುವುದು. ಮಧುಮಂತರಾತ್ರಿಂದ ನನ್ನ ಬಲವನ್ನು ಗೊತ್ತಾಗುವುದು ಸುಂದರ. ಅದಕ್ಕಾಗಿ ಬರುವನೆಂದು ಹೇಳಿದನು. ಸುಂದರ ಆಗ ಗೊತ್ತಾಗುವುದು. ಸುಂದರ ಪ್ರಿಯಾ, ಪ್ರಿಯ ನಾನಿನ್ನು ಹೋಗಿದ್ರಲ್ಲೇ ಇನ್ನೊಂದು ಸುಂದರ ಯಾಕೆ ಮಾಡಬೇಕು. ಆಡಲೇನ ಸುಂದರ ಇಲ್ಲ ಅಂದ್ರೆ ಇಲ್ಲ ಅವನು ಬಿಡುವುದಲ್ಲ ಸುಂದರ ಬಿಡೋದಿಲ್ಲ. ಬಿಡುವುದಲ್ಲ. ನನ್ನ ಗಂಡನ ತಾಯಿಯವನು ಭೀಮಸೇನ ಎಲ್ಲಿ ಸುಂದರ ಆ ಬಡಗಂಧರ್ವನು ಏನು ಬಡ ಸುಂದರ ಗಂಧರ್ವರಂದರೆ ಸಾಮಾನ್ಯದರೆಂದು ತಿಳಿಯಬೇಕು. ಬಡಗಂಧರ್ವ ಸುಂದರ ಬಡಗಂಧರ್ವರಲ್ಲ, ಸುಂದರ ಅವರ ಬಣ್ಣ ನೀನೇ ಗುಳಿಗೆ ಹೋಗ್ಯಾವ ಸುಂದರ ಸುಂದರ. ಹೇಳು. ಹೇಳಿದನು ಕೇಳು. ಸುಖದಲೇ ಹೋರಾಡುವಾಗ ಸರಿದಂತೆ ಮನಕ್ಕೆ ಹರುಷ. ಪ್ರಿಯಾ, ಪ್ರಿಯಳೇ ಆಮೇಲೆ ಏನಾಗುವುದು? ಏನಾಗುವುದು ಸುಂದರ ಏನಾಗುವುದೆಂದು ಕೇಳಿದ್ಯಾ? ಹೇಳಬೇಕು ಸುಂದರ ಸುಂದರ ನಲ್ಲ ಅಲ್ಲ ಉಲ್ಲಾಸ ಉಲ್ಲಾಸ ಏನು ಅತ್ತ ಏನು ಸುಂದರ ಏನು ಏನು ಸುಂದರ ನಿಮಿಷ ಮಮತೆ ಮಮತೆ ಆ ಪುಷ್ಪಗಾನ ಗರಡಿಗರಕ್ಕೆ ಬರವರನ್ನ ಮಾತು ಕೊಟ್ಟು ಹೋಗಿರುವ ವಸ್ತುಗಳ ಪರಿಸ್ಥಿತಿಗಳು ಹಾ ಅವಳ ಮುದಿಗೆ ಏಕವಾದ ಇರುವಂತಿಗೆ ಸೇವಂತಿಗೆ ಮಲ್ಲಿಗೆ ಮೊದಲಾದ ಪುಷ್ಪಗಳನ್ನು ತೆಗೆದುಕೋ ಹಾ ಅವಳ ಮುಟ್ಟುವುದಕ್ಕೆ ಲಕ್ಷಾಂತರ ಕೊಟ್ಟು ಪಿತಾಂಬರವನ್ನು ತೆಗೆದುಕೋ ಹಾ ಅವಳು ತಿನ್ನುವುದಕ್ಕೆ ಬೇಕಾದ ಹಣ್ಣು ಹಂಪಲಗಳನ್ನು ತೆಗೆದುಕೆಯಲ್ಲ ಸಾರಥಿ ಮಮತೆ ತಂಡ ಮಾಡಿದ ಗರಡಿಗರಕ್ಕೆ ರಥವನ್ನು ಬಿಡು ಸಾರಥಿ ಓಡಿಸಿಗೆ ಬರ್ತಿ ಜಾಗ್ರತೆ ನಿಮಿಷ ಮಮತೆ ನಿನ್ನ ಮನೆಗೆ ಏಕವಾದ ಇರುವಂತಿಗೆ ಸೇವಂತಿಗೆ ಮಲ್ಲಿಗೆ ಮೊದಲಾದ ಪುಷ್ಪಗಳನ್ನು ಕಂಠಕ್ಕೆ ತೆಗೆದುಕೋ ನೀನು ಹುಟ್ಟುವುದಕ್ಕೆ ಲಕ್ಷಾಂತರ ಬೆಲೆ ಬಾಳುವ ಕೊಟ್ಟು ಪಿತಾಂಬರವನ್ನು ತೆಗೆದುಕೋ
ಮಲ್ಲಿಗೆ ಮಕರಂದವನ್ನು ಮುಡಿದುಕೊಂಡು ಬಂದಿರುವನು, ಕಸ್ತೂರಿ ಪರಿಗಳನ್ನು ಹಚ್ಚಿಕೊಂಡು ಬಂದಿರುವನ, ಮತ್ತು ಲಕ್ಷಾಂತರ ಬೆಳೆ ಹುಯ್ಯುವ ಪಟ್ಟು ಪುಟಾಂಬರಗಳು ಕಟ್ಟುಕೊಂಡು ಬಂದಿರುವನು. ಇಚ್ಛೆಯಲ್ಲಿರುವುದನ್ನು ಧರಿಸ್ಬೋದಯ ಮೋಹನಂಗ. ಎನ್ನಂತ ಕೆಲವು ಪುರುಷರನ್ನು ದೇವಲೋಕದಲ್ಲಿ ದಾರಿಯಿಲ್ಲ, ದೇವಲೋಕ ಸ್ತ್ರೀಯರನ್ನು ಮಾಡಿಸಿ ಬಿಡುವರು. ಮೊತ್ತ ಇವತ್ತಿಗೆ ಎನ್ನ ಅಕ್ಕರ ಸೇವೆಗೆ ಬಿಡಿಸಿ ನಿನ್ನ ಸುಖದಿಂದ ಹಿಡಿಯುವ ಭಾವ ನಾವೇ ನಮ್ಮ ಮೈಯಾರೆ. ಅಹೈಟ ಶಿಖಮಣಿ, ನಿನ್ನಂತ ಸೆಲ್ವ ಪುರುಷರು ಈ ಧರಣಿ ಮಂಡಳದಲ್ಲಿದ್ದಾರವಿಲ್ಲ. ಸೌಖ್ಯ ಎನ್ನಂತ ಸೌಂದರ್ಯ ಸ್ತ್ರೀಯರಾದ್ರು ಎಲ್ಲಾರು ನೋಡಿದೀಯಾ ಸುಂದರ? ಸೌಖ್ಯ ಸುಖದಿಂದ ತೋರಿಸುವನು ನೋಡು ಸುಂದರ. ಮೋಹನಂದ ನಿನ್ನ ರಚನೆ ರಚನೆಯನ್ನು ಕೇಳಿ ಎನ್ನ ಮನಸ್ಸಿಗೆ ಸಂತೋಷವಾಯಿತು. ಸುಂದರೇ, ಒಂದು ಆಲಿಂಗನ ಕೂಡ ಇವಳ ರೋಮಗಳ ಪಗಡಗೊಂಡಂತಿರುವುದಲ್ಲ ಸಾರದೆ ಇದೆಯಲ್ಲ ಪರಮಚ್ಛರಿದೆ. ಎಲ್ಲೋ ಪಾಪಿ, ಪರಸ್ತ್ರೀಯರನ್ನು ಬಯಸಿದ ಪಾಪಿಗೆ ಮುಟ್ಟು ಕಠಿಣವಾಗುವುದು ನೋಡ. ಇದಕ್ಕೆ ನಾನೇನು ಮಾಡಲಿ? ನನ್ನ ಕಡೆ ತಪ್ಪಿಸಿದೆ ಲೋ ನಪಂಸಕನೇ. ನಿನ್ನಲ್ಲಿ ಪುರುಷತ್ವನೇ ಇಲ್ಲ ಎನ್ನಂತ ಬಣ್ಣದ ಹೆಣ್ಣನ್ನು ನೋಡ ಕಣ್ಣವಾದಿಯ. ನೀನು ಎಲ್ಲಿಗೆ ಬಿಟ್ಟು ಹೋದರೂ ನಾ ಬಿಡುವುದಿಲ್ಲ ಕಂಡಿಯ ಮೋಹನಗ. ನಾನೇ ನೋಡಲೇ ಮತಕವನ್ನು ಹಾಕಿಕೊಂಡು ಕೈಗೆ ಬಳೆಗಳನ್ನು ಇಟ್ಟುಕೊಂಡು ಮೈಗೆ ತುಪ್ಪಸವನ್ನು ಕಟ್ಟಿಕೊಂಡು ಸೀರೆಯನ್ನು ಉಟ್ಟುಕೊಂಡು ಅತ್ತ ಸ್ತ್ರೀಯರವಾಯಿತ ಪಂಚಕನಂತೆ ಬರವಹಿಸುತ್ತಿದ್ದ ಬಂದು ಇಚ್ಛೆಯನ್ನು ಮಾಡುವ. ಈಗ ಮಾಡುವನು ನೋಡಲೇ ಅದಮ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಬೀಳಲೇ ಅದಮ. ಭಂಡ, ನೀನು ನಿಜವಾದ ವೈರಿಯಾದರೆ ಮುಖವನ್ನು ಸಪ್ಪರಿಸಿ ಎದುರಿಗೆ ಬಂದು ಈ ರೀತಿ ಏಕಿಸಿನಿಂದ ಬಂದು ಹಿತವನ್ನು ಮಾಡುತ್ತೆ. ನಿಮಗೆ ಸ್ವಲ್ಪವಾದ ರಾಜಕೀಯ ನಿನ್ನ ಹೆಂಡತಿಯ ಪರವಸೆಯಲ್ಲಿ ಯಾಕೆ ಬಂದಿರುವೆ ಮೂರ್ಖ? ನಿನ್ನ ಬಂದ ಬಾಂಧವರನ್ನು ನೆನಪಿಸಿಕೋ. ನಿನ್ನ ಕುಲ ದೇವರನ್ನು ಧ್ಯಾನ ಮಾಡಿ ಚಂಡ ಆರಿಸಿ ಬಿಡುವುದನ್ನು ತಗರಬಂಡಕ್ಕೆ. ಎಲೆ ಚಂಡ, ಈಗಿನ ವ್ಯಾಳದಲ್ಲಿ ನಿನ್ನ ಪ್ರಾಣವನ್ನು ಆಹುತಿಗೊಳ್ಳುವನ. ನಿನ್ನ ಕುಲದೇವತಿನ ನೆನೆಸಿಕೋ, ನಿನ್ನ ಮಾತು ಪಿತರನ್ನ ಕರೆಸಿಕೋ, ನಿನ್ನ ಬಂಧು ಬಂದರಿಗೆ ಹೇಳಿ ಕಳಿಸ. ನಿಮ್ಮ ಸ್ಥಳವಾದ ಕುಂತಲಗಿದ್ದೆ ಎಲೆ ಚಂಡ, ಈಗ ಇನ್ಯಾತಕ್ಕೆ ಭೈರ್ಯಗಳಾಗಿ ಸಾರದೆ, ಇನ್ಯಾತಕ್ಕೆ ತಡ? ನೀಚನಾದ ಕೀಚಕನು ಎಂಬ ಪುರಕ್ಕೆ ಸೇರಿಸುವನು ನೋಡಿ ಅನ್ನ ಶಾಸ್ತ್ರದರಿತ.